इसी पानी में ना ये मछली डाल देते हैं, फिर फूल कर देंगे, ठीक है। तो यार हमारे वहां पर फिशेस का टेम्परेचर ಹಾಯ್ ಮಚಸ್ ಆ್ಯಂಡ್ ಮಚೀಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ಗೆ ಎಲ್ರಿಗೂ ವೆಲ್ಕಮ್. ನಾನು ಇವತ್ತು ಮಂಗಳವಾರ. ಸೊ ಏನಂತ ಹೇಳಿದ್ರೆ ಆಷಾಢ ಹತ್ರ ಬರ್ತಾ ಇದೆ ಅಂದ ತಕ್ಷಣವೇ ಗಾಳಿ ಇದು ಎಲ್ಲ ತುಂಬ ಜಾಸ್ತಿ ಆಗೋಗಿದೆ. ಸೊ ಸಿಕ್ಕಾಪಟ್ಟೆ ಗಾಳಿ. ಎಷ್ಟು ಗಾಳಿ ಅಂತ ಹೇಳಿದ್ರೆ ವಾಕಿಂಗ್ ಹೋಗ್ಬೇಕು ಅಂದರೆ ಹತ್ತಿ ಹಾಕ್ಕೊಂಡೇ ಹೋಗಬೇಕು. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನೇನು ತೋರಿಸ್ತೀನಿ, ಇವತ್ತಿನ ಲಾಗ್ನಲ್ಲಿ ಏನಿರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಮತ್ತು ಇದ್ರ ಜೊತೆಗೆ ಬಂದು ನಾನಿವತ್ತು ಯೋಗ ಮಾಡಬೇಕು ಈಗ. ಯಾಕಂದರೆ ನಾನು ಡೈಲಿ ಮಾಡ್ತೀನಿ ಯೋಗದ್ದು, ನಾನು ತೋರಿಸೇ ಇಲ್ಲ. ಕೆಲವೊಂದೆಲ್ಲ ಯೋಗದ್ದೆಲ್ಲ ತೋರಿಸ್ತೀನಿ. ಮತ್ತು ಇದ್ರ ಜೊತೆಗೆ ಬಂದುಬಿಟ್ಟು ನಾವು ಏನು ಪೂಜೆಗಳನ್ನ ಮಾಡ್ತೀನಿ. ಸೊ ಆ ಪೂಜೆದ ಬಗ್ಗೆ ನಿಮಗೆ ಕ್ಲಿಯರಾಗಿ ಕೆಲವೊಂದು ವರ್ಡ್ಸ್ಗಳನ್ನ ಹೇಳ್ಕೊಡ್ಬೇಕು. ಕೆಲವರೆಲ್ಲ ಅದನ್ನು ಬೇರೆ ಕಾಟಾಚಾರಕ್ಕೆ ಇದು ಮಾತಾಡ್ತಾರೆ. ನಾನು ಕೆಟ್ಟದಾಗಿ ಮಾತಾಡೋರ ಬಗ್ಗೆ ಕಮೆಂಟೇ ಮಾಡಲ್ಲ. ಸೊ ಇಟ್ಸ್ ಓಕೆ. ಯಾಕಂದರೆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ ಎಲ್ಲದರಲ್ಲೂ. ಈಗ ನೆಗೆಟಿವ್ ಥಾಟ್ಸು, ನಾವು ಪಾಸಿಟಿವ್ ಥಾಟ್ಸ್ ಎರಡೂ ನೋಡ್ಬೋದಲ್ವ. ಸೊ ಆ ರೀತಿ ಇರುತ್ತೆ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಏನೇ ಬರಲಿ, ಏನೇ ಇದ್ರೂ ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊತೀನಿ. ನನಗೆ ಕೆಟ್ಟದಾಗಿ ಬೈದರೂ ಅಕ್ಸೆಪ್ಟೆಡು, ನನಗೆ ನೀವು ಒಳ್ಳೆ ರೀತಿಲಿ ಬೈದರೂ ಅಕ್ಸೆಪ್ಟೆಡು. ಬಟ್ ನನ್ನ ಮನಸ್ಸಲ್ಲಿ ನನಗೆ ಒಳ್ಳೆ ಭಾವನೆ ಇದೆ ಇಷ್ಟೇ. ನಾನು 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಮನಸ್ಸಲ್ಲಿದೆ. ಸೊ ಅದನ್ನು ಬಿಟ್ಟು ನಾನು ಬೇರೆ ಏನೂ ಇಲ್ಲ. ಹೇಳ್ಕೊಳ್ಳೋರು ಹೇಳ್ಕೊಳ್ಳಿ ಬಿಡಿ. ನನ್ನ ಬಗ್ಗೆ ಹಿಂದೆಗಡೆ ಏನು ಹೇಳ್ಕೊಂಡ್ರು ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೂ ಕೆಲವೊಂದು ಯೂಟ್ಯೂಬ್ನಿಂದ ನನಗೇನು ಹೆಲ್ಪ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ಎಲ್ರಿಗೂ ಈ ಒಂದು ಲಾಗ್ನಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ಕಮೆಂಟಲ್ಲಿ ಹಾಕಿದ್ರೆ ನಾನು ಅದು ಖಂಡಿತವಾಗ್ಲೂ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್.
ಸ್ಟಾರ್ಟ್ ಆಗ್ತಾ ಇದ್ದೆ. ಏನು ಗಾಳಿ ಅಂತೀರಾ, ಸಿಕ್ಕಾಪಟ್ಟೆ ಗಾಳಿ. 10 ನಿಮಿಷ ಕುತ್ಕೊಳ್ಳೋಕ್ಕಾಗಲ್ಲ ಹೊರಗಡೆ. ಆದಷ್ಟು ಎಲ್ಲರೂ ಕಿವಿಗೆ ಹತ್ತಿ ಹಾಕ್ಕೊಂಡು ಹೋಗಿ ಹೊರಗಡೆ ಓಡಾಡೋರು. ಸೊ ತುಂಬ ಗಾಳಿ ಇದೆ. ಇವತ್ತು ನಾನು ಅಡುಗೆಗೆ ಬಂದು ಜೀರಿಗೆ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ಜೀರಿಗೆ ಗೊಜ್ಜಿಗೆ ಏನೇನು ಬೇಕು ಅಂತ ಹೇಳಿದ್ರೆ, 1 ಹಿಡಿಯಷ್ಟು ಕಾಯಿ ತುರಿ, ಮತ್ತು ಒಂದು 3 ಹಸಿಮೆಣ್ಸಿನ್ಕಾಯಿ, ಮೆಂತ್ಯ ಒಂದು 5-6 ಕಾಳಿನಷ್ಟು ಮೆಂತ್ಯ, ಒಂದು ಉಂಡೆಯಷ್ಟು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಮತ್ತು ಒಂಚೂರು ಕೊತ್ತಂಬರಿ ಸೊಪ್ಪು, ಮತ್ತು 2 ಟೊಮೊಟೊ ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಬಂದುಬಿಟ್ಟು ಒಂದು 50 ಗ್ರಾಮ್ನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇವೆಲ್ಲನೂ ಹಾಕ್ಕೊಂಡು ಕ್ಲೀನಾಗಿ ನುಣ್ಣಗೆ ರುಬ್ಕೋಬೇಕು. ಫಸ್ಟು ಕ್ಲೀನಾಗಿ ರುಬ್ಕೊಂಡು ಪೇಸ್ಟ್, ಅಂದರೆ ತರಕಾರಿ ಮಾಡಿಕೊಂಡ್ರು ಓಕೆ, ಇಲ್ಲ ನುಣ್ಣಗೆ ಬೇಕು, ಕೆಲವ್ರಿಗೆ ತರಕಾರಿ ಸಿಗಿದ್ರೆ ಇಷ್ಟ ಆಗೋಲ್ಲ, ನುಣ್ಣಗೆ ಬೇಕು ಅಂತ ಹೇಳಿದ್ರೆ ಕ್ಲೀನಾಗಿ ನುಣ್ಣಗೆ ಅದನ್ನು ಇದು ಮಾಡ್ಕೊಬೇಕು. ಇದು ಚೆನ್ನಾಗಿ ರುಬ್ಕೊಂಡಾದಮೇಲೆ ಇದಕ್ಕೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕಿ ಕ್ಲೀನಾಗಿ ಒಗ್ಗರಣೆ ಕೊಟ್ಕೋಬೇಕು. ಒಗ್ಗರಣೆ ಮಾಡಾದಮೇಲೆ ಇದಕ್ಕೆ ನಾವು ರುಬ್ಬಿದಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದು ಒಂದು ಕುದಿಬೇಕು. ಸೊ ಕುದೀತಾ ಇದೆ ಅಂದಾಗ ಅದಕ್ಕೆ ಕೈ ಆಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈ ಟೈಮ್ನಲ್ಲಿ ತುಂಬ ಹೆಲ್ತಿ. ದಯವಿಟ್ಟು ಈ ಥರ ಮಾಡೋದ್ರಿಂದ ಈ ಮಳೆಗಾಲದಲ್ಲಿ ತುಂಬ ಯಾರಿಗಾದ್ರೂ ಪ್ರಾಬ್ಲಮ್ ಏನಾದ್ರು ಇತ್ತು ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಮಳೆ ಬಂದುಬಿಟ್ಟು ಫುಲ್ ಮಳೆ. उसके बाद मशीनों को ऐसे छोड़ देंगे और ये सफाई करनी थोड़ी, ये इस तरह से सारा का सारा हम साफ कर लेते हैं। तुरंत उसको फुल नहीं करना। ऐसा भाई हम मछली को शिफ्ट कर ले, फिर तुम सबको हम खाना देंगे, ठीक है? अभी जितना नहीं देना यार, अभी देखो सूरज ನಾವು ಹೆಚ್ಚಿನದಾಗಿ ಏನಪ್ಪ ಅಂದರೆ, ಮನಸ್ಸಲ್ಲಿ ಏನಾದರೂ ಕಳವಳ ಆಗ್ತಾಯಿದ್ರೆ, ಮನಸ್ಸಲ್ಲಿ ತುಂಬ ನೋವಾಗ್ತಾಯಿದ್ರೆ, ಮನಸ್ಸು ಒಂದು ಕಡೆ ಸೀಮಿತವಾಗಿಲ್ಲದೆ ಹೋದರೆ, ನಮ್ಮ ಮನಸ್ಸು ನಮ್ಮ ಕೈಯಲ್ಲಿ ಕಂಟ್ರೋಲ್ ಸಿಗ್ತಾಯಿಲ್ಲ ಅಂತ ಹೇಳಿದ್ರೆ ಮನಸ್ಸಿನ ಪ್ರಾಬ್ಲಮ್ ಇದೆ, ಮನಸ್ಸಿನಲ್ಲಿ ಏನೋ ಗೊಂದಲ ಇದೆ, ಇದರಿಂದ ನಮಗೆ ಏನು ಕೆಲಸ ಮಾಡಿದ್ರೂ ಕೈ ಎತ್ತಲ್ಲ, ಮತ್ತು ಮಾಡೋ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಬರಲ್ಲ, ನಮಗೆ ಏನೋ ಒಂದು ಪ್ರಾಬ್ಲಮ್ ಆಗ್ತಾನೇ ಇದೆ ಅಂದಾಗ ಖಂಡಿತವಾಗಲೂ ಈ ವಿಧಾನದಲ್ಲಿ ನಿಮ್ಮ ಮನಸ್ಸನ್ನು ಕಂಟ್ರೋಲ್ಗೆ ತಗೋಬೋದು. ನಿಮ್ಮ ಮನೆ ಒಂದು ಒಳ್ಳೆಯ ಸ್ಥಿತಿಲಿ ಬರಬೇಕು ಅಂದರೆ ಈ ಪೂಜೆನ ಮಾಡಿ. ಖಂಡಿತವಾಗಲೂ ನಿಮಗೆ ದಿನ ಮಾಡಿದ್ರೆ ತುಂಬ ಒಳ್ಳೆಯದೇ ಆಗುತ್ತೆ. ಖಂಡಿತ ಏನೂ ಇಲ್ಲ. ತುಳಸಿ ಕಟ್ಟೆಗೆ ಆದಷ್ಟು ಹೂವು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಒಂದು ಹಿಡಿಯಷ್ಟು ತೊಪ್ಪೆ ತಗೊಬಂದು ಅದ್ರ ಮೇಲೆ ಒಂದು ದೀಪನ ಇಟ್ಟು ಒಂದು 10 ನಿಮಿಷ ಪೂಜೆನೋ ಏನೋ ಒಂದು ಮಾಡಿ 10 ನಿಮಿಷ ಅದ್ರ ಮುಂದೆ ಕೂತ್ಕೊಂಡು ಬೇಡ್ಕೊಳ್ಳಿ. ನಿಮ್ಮ ಕಷ್ಟ ಏನಿದೆ, ನೋವಿದೆ, ಇಲ್ಲ ನಿಮ್ಮ ಮನಸ್ಸಿಗೆ ಏನಾದರೂ ಇದಾಗ್ತಾಯಿದೆ ಅಂದಾಗ 10 ನಿಮಿಷ ಮೆಡಿಟೇಷನ್ ಮಾಡಿ. ನಾನು ಅದಕ್ಕೆ ಹೇಳೋದು 10 ನಿಮಿಷ ಜ್ಞಾನ ಮಾಡಿ. ಈ ಜ್ಞಾನದಿಂದ ನಿಮಗೆ ಮನಸ್ಸಿಗೆ ಎಷ್ಟು ಮುದ ಕೊಡುತ್ತೆ ಅಂದರೆ, ತುಳಸಿ ತುಂಬ ಶ್ರೇಷ್ಠವಾದವಳು. ಮತ್ತು ಇದ್ರ ಜೊತೆಗೆ ಬಂದು ತುಳಸಿ ನಮ್ಮ ಒಂದು ಔಷಧೀಯ ಗುಣಗಳನ್ನು ಹೊಂದಿದ್ದಾಳೆ. ಇದರ ಜೊತೆಗೆ ನಮಗೇನೆಂದರೆ, ನಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ತಾಂಡವ ಆಡಬೇಕು ಮತ್ತು ಲಕ್ಷ್ಮಿಯ ಕಟಾಕ್ಷ ನಮ್ಮ ಮನೆಗೆ ಇರಬೇಕು ಅಂದರೆ ಖಂಡಿತವಾಗಲೂ ನೀವು ತುಳಸಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ತುಂಬ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಇರುತ್ತೆ. 10 ನಿಮಿಷ ಕೂತ್ಕೊಂಡು ತುಳಸಿ ಮುಂದೆ ಕೇಳಿದ್ದನ್ನ ಬೇಡ್ಕೊಳ್ಳಿ. ಒಂದು ದೀಪ ಹಚ್ಬಿಟ್ಟು ಯಾವ ಒಂದು ಮನಸ್ಸು ನಿಮಗೆ ಸ್ಥಿಮಿತದಲ್ಲಿ ಇಲ್ವೋ ಕಂಟ್ರೋಲಿಗೆ ಬಂದ್ಬಿಡುತ್ತೆ.
ನಿಮಗೆ ಯಾವುದೇ ಕೆಲಸದಲ್ಲೂ ಅಡೆತಡೆನೇ ಇರಲ್ಲ, ಎಲ್ಲ ಕೆಲಸನೂ ಕೈಗೂಡಿ ಬರ್ತದೆ. ಈ ಥರ ಒಂದು ದೀಪ ಇಟ್ಬಿಟ್ಟು 10 ನಿಮಿಷ ಬೇಡ್ಕೊಳ್ಳಿ ಡೈಲಿ. ಇಷ್ಟೊತ್ತು ಗಂಟ ಈ ಪೂಜೆ ಬಗ್ಗೆ ನೋಡಿದ್ರಲ್ಲ. ಈ ಪೂಜೆ ಬಗ್ಗೆ ನಿಮಗೆ ಇಷ್ಟ ಆಗಿತ್ತು ಅಂತೇಳಿದ್ರೆ ಲೈಕು, ಕಮೆಂಟು, ಶೇರ್ ಮಾಡಿ. ಆದಷ್ಟು 4 ಜನಕ್ಕೆ ತಲುಪಲಿ, ಒಳ್ಳೆಯದಾಗಲಿ, ಎಲ್ರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಎಲ್ಲರನ್ನೂ ಆ ದೇವ್ರು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಏನೇ ಕಮೆಂಟ್ ಇತ್ತು ಇಲ್ಲ ಫೋನ್ ಮಾಡಿ ತಿಳಿಸ್ಬೇಕು ಅಂದರೆ ಖಂಡಿತವಾಗ್ಲೂ ಮಾಡಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ನೆಮ್ಮದಿ ಆಗುತ್ತೆ. ಎಷ್ಟೋ ಜನ ನೆಮ್ಮದಿ ಕಾಣ್ದೇ ನಾವು ತುಂಬ ಕಷ್ಟ ಅನುಭವಿಸ್ತಾ ಇರ್ತೀವಿ. ಮನಸ್ಸಲ್ಲಿ ಗೊಂದಲ ಇರುತ್ತೆ, ಯಾರ ಹತ್ರ ನೀವು ಹೇಳ್ಕೊಳಕ್ಕಾಗಲ್ಲ. ಆ ಕಷ್ಟನ ನಿಮಗೆ ಹೇಳ್ಕೊಳಕ್ಕೆ ಯಾರೂ ಸಿಕ್ಕಲಿಲ್ಲ ಅಂದಾಗ ಖಂಡಿತ ತುಳಸಿ ಕಟ್ಟೆ ಮುಂದೆ ನಿಂತ್ಕೊಂಡು ಆ ಕಷ್ಟನ ನಿಮ್ಮ ಮನಸ್ಸಿಂದನೇ ಹೇಳ್ಕೊಳ್ಳಿ. ನಿಮ್ಮ ಮನಸ್ಸು ಫಸ್ಟು ಹಗುರ ಆದಾಗ ನಿಮ್ಗೆ ಏನೇ ಕೆಲಸ ಮಾಡಿದ್ರೂ ಅದು ಯಶಸ್ಸಾಗುತ್ತೆ. ನಿಮ್ಗೆ ಏನೇ ಕೆಲಸ ಮಾಡೋಕ್ಕೆ ಹೋಗಬೇಕು ಅಂದಾಗ ಹುಮ್ಮಸ್ಸು ಬರುತ್ತೆ. ಖಂಡಿತವಾಗ್ಲೂ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ನಿಮ್ಮ ಮನೇಲೇ ಅದಕ್ಕೆ ಪರಿಹಾರ ಇದೆ. ತುಳಸಿ ಕಟ್ಟೆ ಮುಂದೆ ಕೂತ್ಕೊಂಡು ಒಂದು 10 ನಿಮಿಷ ಜ್ಞಾನ ಮಾಡಿ, ಒಂದು 10 ನಿಮಿಷ ಪೂಜೆ ಮಾಡಿ, ನೀವು ಒಂದೇ ಒಂದು ದೀಪ ಹಚ್ಚಿ ಸಂಜೆ ಹೊತ್ತು ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚಿಡಿ. ನಿಮಗೆ ಮತ್ತು ನಿಮ್ಮ ಮನೆಗೆ ಎಷ್ಟು ಶ್ರೇಯಸ್ಸಾಗುತ್ತೆ, ನಿಮ್ಮ ಮನಸ್ಸು ಎಷ್ಟು ಪರಿಶುದ್ಧವಾಗಿರುತ್ತೆ ಅಂತ ನೋಡಿ, ಅದನ್ನು ಚೆಕ್ ಮಾಡಿ ನೋಡಿ. ಬೇಕಾದರೆ ಮೇನಾಗಿ ಏನಪ್ಪ ಅಂತ ಹೇಳಿದ್ರೆ, ನಾವು ತುಳಸಿ ಅಂದ ತಕ್ಷಣವೇ ಎಷ್ಟೋ ಜನ ನಾವೊಂದು ತುಳಸಿ ಗಿಡ ತಾನೇ ಎಲ್ಲರೂ ಮನೇಲೂ ಇಟ್ಟಿರ್ತಾರೆ, ನಾವು ಒಂದು ಇಡಬೇಕು. ಎಲ್ಲರೂ ತುಳಸಿ ಹಬ್ಬ ಬರ್ತದೆ ಪೂಜೆ ಮಾಡ್ತಾರೆ, ನಾವು ತುಳಸಿ ಹಬ್ಬ ಬರುತ್ತೆ ಪೂಜೆ ಮಾಡಬೇಕು. ಇದು ಮೈಂಡಲ್ಲಿ ತುಂಬ ಜನಕ್ಕಿದೆ. ಸೊ ಇಷ್ಟೇ ಅಲ್ಲ, ತುಳಸಿ ಹಬ್ಬ ಅಂತ ಹೇಳಿದ್ರೆ ಅದಕ್ಕೆ ಆದಂಥ ಒಂದು ವೈಶಿಷ್ಟ್ಯತೆ ಇದೆ. ಅದು ತುಳಸಿ ಹಬ್ಬ ಬಂದಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಮೇಯ್ನಾಗಿ ತುಳಸಿ ಗಿಡದಲ್ಲಿ ಏನಂತ ಹೇಳಿದ್ರೆ, ಹಿಂದಿನ ಕಾಲದವರು ತುಳಸಿ ಗಿಡನ ಮನೆ ಮುಂದೆ ಏನಕ್ಕೆ ಇಡ್ತಿದ್ರು? ನಾವು ತುಳಸಿ ಗಿಡನ ಮನೆ ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲ ರೀತಿಯಾದಂಥ ಮೆಡಿಷನ್ಸ್ ಅದರಲ್ಲಿದೆ. ಸೊ ನಾವು ತುಳಸಿ ಡ್ರಾಪ್ಸ್ನ ಕೇಳಿದ್ದೀರಲ್ವ, ತುಳಸಿ ಡ್ರಾಪ್ಸ್ ಈ ಕೊರೋನಾ ಬಂದಾಗ ಎಷ್ಟೋ ಜನ ತುಳಸಿ ಡ್ರಾಪ್ಸ್ ಎಲ್ಲ ತೊಗೋತಾ ಇದ್ರು. ಸೊ ತುಳಸಿ ಎಲೆನ ಅಟ್ಲೀಸ್ಟು ನೀವು ನೈಟ್ ಹೊತ್ತು ಹಾಕಿ ಆ ನೀರನ್ನ ಬೆಳಗ್ಗೆ ಹೊತ್ತು ಕುಡೀರಿ. ಅದು ತಾಮ್ರ ಚೆಂಬಲ್ಲಿ ಕುಡೀರಿ, ಇನ್ನೂ ತುಂಬ ನಿಮಗೆ ಒಳ್ಳೆಯದು. ಯಾಕೆ ಹೇಳಿದ್ರೆ ಹೆಚ್ಚು ಆರೋಗ್ಯಕರವಾಗಿರ್ತೀರ. ಮತ್ತು ಯಾವುದೇ ರೀತಿಯಾದಂಥ ರೋಗಗಳು ನಿಮ್ಮ ಬಾಡಿಲಿ ಇದ್ರೂ ನಿಮಗೆ ಯಾವುದೇ ರೀತಿ ಪರಿಣಾಮ ಬೀರದಂಗೆ ಕಾಪಾಡಿಕೊಳ್ಳುತ್ತೆ. ಮತ್ತು ಇದ್ರ ಜೊತೆಗೆ ಬಂದುಬಿಟ್ಟು ನೀವು ಎಷ್ಟು ಜನ ನೋಡಿದ್ದೀರಿ ಸಾಯುವಾಗ ತುಳಸಿ ದಳದ್ದು ನೀರು ಬಿಡಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಮೋಕ್ಷ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಇದರ ಜೊತೆಗೆ ಬಂದುಬಿಟ್ಟು ನಾವೇನು ಅಂತ ಹೇಳಿದ್ರೆ, ತುಳಸಿ ಎಲೆನ ನೀವೇನಾದ್ರೂ ಉಪ್ಪಿನ ಜೊತೆಗೆ ಅಜ್ಜಿ ತಿಂದಾಗ ಹಲ್ಲು ನೋವೇನಾದರೂ ಇತ್ತು, ನಿಮಗೆ ಹಲ್ಲಲ್ಲಿ ಏನಾದರೂ ನೋವಿತ್ತು, ಹಲ್ಲಲ್ಲಿ ಏನಾದ್ರು ನೋವು ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಅದಕ್ಕೆ ದವಡೆಗೆ ಒತ್ತರಿಸಿ ಇಡ್ತಾರೆ ತುಳಸಿ ದಳ. ಅದರಿಂದ ನೋವು ಕಡಿಮೆ ಆಗುತ್ತೆ. ಅಂದರೆ ಇಷ್ಟು ಔಷಧಿ ಗುಣಗಳು ಈ ತುಳಸಿಯಲ್ಲಿ ಇರೋದ್ರಿಂದ ಹಿಂದಿನ ಕಾಲದವರು ತುಳಸಿನ ಮನೆ ಮುಂದೆ ಇಟ್ಟು ಪೂಜೆ ಮಾಡ್ತಾಯಿದ್ರು ಮತ್ತು ಲಕ್ಷ್ಮೀ ಸಂಕೇತ ಅಂತ ತೋರಿಸ್ತಾಯಿದ್ರು. ಇದರಿಂದನೇ ನಮಗೇನಂತ ಹೇಳಿದ್ರೆ ಈಗಿನ ಜನ್ರೇಷನ್ಸ್ಗೂ ತುಳಸಿ ಅನ್ನೋದು ಒಂದು ಪೂಜೆ, ಒಂದು ಏನು ಎಲ್ಲರೂ ಇಟ್ಟಿದ್ದಾರೆ ನಾವು ಇಡಬೇಕು ಆ ನಂಬಿಕೆನ ಬಿಟ್ಟು, ತುಳಸಿ ನಮ್ಮ ಒಂದು ಕಷ್ಟವನ್ನು ಕಾಪಾಡ್ತಾಳೆ. ಮತ್ತು ತುಳಸಿಯಲ್ಲಿ ಲಕ್ಷ್ಮೀ ನಾರಾಯಣರು ವಾಸವಾಗಿರ್ತಾರೆ. ಮತ್ತು ತುಳಸಿಗೆ ವಿಷ್ಣುಗೆ ತುಂಬ ಪ್ರಿಯಕರ ತುಳಸಿ. ಏನು ಹಾಕಿ ಪೂಜೆ ಮಾಡದೆ ಹೋದರೂ ಒಂದೇ ಒಂದು ದಳ ತುಳಸಿ ಹಾಕಿ ಪೂಜೆ ಮಾಡಿ, ಖಂಡಿತವಾಗಲೂ ನಿಮಗೆ ವಿಷ್ಣುವಿನ ಆಶೀರ್ವಾದ ಸದಾ ಇದ್ದೇ ಇರುತ್ತೆ. ಇಷ್ಟು ಹೇಳ್ತಾ ನಿಮಗೆ ಏನೇನು ಅನಿಸ್ತೋ ಏನೋ ಅನಿಸಿಕೆ ಅಭಿಪ್ರಾಯ, ಮತ್ತು ನಾನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಗೇನಾದ್ರೂ ಡೌಟ್ಸ್ ಇತ್ತು ಖಂಡಿತ ತಿಳಿಸಿ, ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ, ಕೆಲವ್ರಿಗೆ ಮಾಡೋಕ್ಕಾಗ್ತಾಯಿಲ್ಲ, ಕೆಲವ್ರ ಜೊತೆ ಮಾತಾಡೋಕ್ಕಾಗ್ತಾಯಿಲ್ಲ, ಬಟ್ ಕೆಲವ್ರನ್ನ ಮಾತಾಡಿಸ್ತಾ ಇದ್ದೀನಿ, ಅದೇ ಖುಷಿ. ಮತ್ತೇನಾದ್ರೂ ಹೊಸ ವಿಷಯಸ್ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರು ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಬೆಲ್ಲೈಕನ್ನ ನೀವು ಒತ್ತಿದ್ರೆ ನಾನು ಯಾವುದೇ ಪ್ರತಿಯೊಂದು ವೀಡಿಯೋನೂ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರಿ. ಎಲ್ಲರಿಗೂ ಆ ದೇವರು ಆಶೀರ್ವಾದ, ಆ ಚಾಮುಂಡೇಶ್ವರಿ ಆಶೀರ್ವಾದ ಮತ್ತು ಈ ತುಳಸಿ ತಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಹೋಗಿದ್ದು ಬರ್ತೀನಿ. ನಾಳೆ ವೀಡಿಯೋದಲ್ಲಿ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.